ನಮಗೆಲ್ಲ ಸೌಲಭ್ಯ ಚೆನ್ನಾಗಿ ನೋಡ್ತಾರೆ. ಅವ್ರನ್ನ ಬಿಟ್ಟರು ನಾವು ಬದುಕಕ್ಕೆ ಆಗಲ್ಲ ಅಂತ ಹೇಳ್ಕೊಂತೀವಿ. ಈಗ ನಮ್ಮ ಜೊತೆಲಿದ್ದಾಗಲೂ ನಮಗೂ ನೆಮ್ಮದಿ ಕೊಡಲಿಲ್ಲ. ಪ್ರತಿ ದಿವಸನೂ ಜಗಳ, ಪ್ರತಿ ಯಾರು ಅವ್ರಿಗೆ ಎದುರಿಸೋರು ಇಲ್ಲ, ಬದುರಿಸೋರು ಇಲ್ಲ, ಯಾರು ಇಲ್ಲ, ಅವ್ರಿಗೆ ಎದುರಿಸ್ತಾ ಇಲ್ಲ. ಶೋಭಕ್ಕ ತಪ್ಪು ಮಾಡಿದವ್ರ ಭಯ ಏನಿಟ್ಟಿರ್ಬೇಕು, ಧೈರ್ಯ ಇಟ್ಬೋದಾಗಿತ್ತು ತಾನೆ. ತಪ್ಪು ಮಾಡಿರೋದಕ್ಕೆ ತಾನೆ ಭಯ ಇದು ಮಾಡ್ತಿರೋದು. ಅದಕ್ಕೆ ನಾನು ಅಲ್ಲ, ಅದಕ್ಕೆ ಮೊದಲು ಇದ್ದಿದ್ದು 10 ವರ್ಷದಿಂದ ಹಿಂದೆ. ವಹಿಸ್ಕೊಳ್ಳೋದು ಯಾಕೆ ವಹಿಸ್ಕೊಳ್ಳವ? ಇವ್ರದ್ದು ತಪ್ಪು, ಅವ್ರು ತಪ್ಪಿಲ್ಲ, ಯಾವುದೇ ಕಾರಣದಲ್ಲೂ ತಪ್ಪಿಲ್ಲ. ಅವ್ರು ಇವಾಗ ಚುನಾವಣೆ ಟೈಮಲ್ಲಿ ಏನೇನೋ ಗಾಸಿ ಕಬ್ಬಿಸ್ಬೇಕು, ಗೌಡ್ರ ಮನೆಯಿಂದ ಯಾವುದೇ ತರದ್ದು ಅವ್ರಿಗೆ ಕಪ್ಪು ಚುಕ್ಕಿ ಬಂದಿಲ್ಲ. ಇವಾಗ ಅವ್ರಿಗೆ ಏನಾದ್ರು ಮಾಡಿ ಒಂದು ಮಾಡ್ಬೇಕು. ರೇವಣ್ಣ ಸಾಹೇಬ್ರು ಇಲ್ಲಿ ತನಕ ಯಾವುದೇ ತರದ ಕಪ್ಪು ಚುಕ್ಕಿ ಇಲ್ಲಿವರೆಗೆ ಬಂದಿಲ್ಲ. ಇವತ್ತು ಅವ್ರಿಗೊಂದು ದೂರ ಮಾಡ್ಬೇಕು. ಅವ್ರು ಎಷ್ಟು ವರ್ಷದಿಂದ ರಾಜಕೀಯ ಮಾಡ್ತಾವ್ರೆ, ಎಷ್ಟು ವರ್ಷದಿಂದ ನಾವು ಅವರು ನಮ್ಮ ಅತ್ತೆ ಅವರು ಅವ್ರ ಜೊತೆಲೇ ಇದ್ದಿದ್ದು, ಹೋಗ್ತಾ ಬರ್ತಾ ನಾವು ಜೊತೆಲೇ ಇದ್ದಿದ್ದು. ನಾವು ಮದುವೆಗೆ 20 ವರ್ಷ ಆಗದೆ. ನಮ್ಮ ಜೊತೆ ಎಲ್ಲ ಒಡನಾಟ ಚೆನ್ನಾಗಿತ್ತು, ನಾವೆಲ್ಲ ಹೋಗ್ತಾ ಬರ್ತಾ ಇದ್ವಿ. ನಮ್ಮ ಜೊತೆ ಯಾರ ಜೊತೆನೂ ಇಲ್ಲದೆ ಇರೋ ಅಂತ ಸಲಿಗೆ ಇವ್ರ ಜೊತೆ ಹೆಂಗ್ ಬರಕ್ ಸಾಧ್ಯ? ಅವ್ರಂತ ಒಳ್ಳೆ ಜನ, ಅಷ್ಟು ಉಪಕಾರ ಅಂತ ಇದ್ರು. ಕರ್ಕ ಬಂದ್ರು, ಕೆಲಸ ಮಾಡ್ಸೋ ಇದು ಕಷ್ಟದಲ್ಲಿದೀವಿ ಅಂದ್ರು ನಮ್ಮ ಅತ್ತೆ ಹೇಳಿದ್ರು. ಎಲ್ಲರೂ ಸೇರಿ ನಾವು ಇದು ಮಾಡಿ ಅಂತ ನಾವೇ ಅವ್ರನ್ನ ಇದು ಮಾಡಿದ್ದು. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅಲ್ಲೂ ಅವ್ರದ್ದು ಕ್ಯಾರೆಕ್ಟರ್ ಸರಿ ಇರ್ಲಿಲ್ಲ. ಅಲ್ಲೂ ಕೆಟ್ಟ ದಾರಿ ಹಿಡಿದು ನಮಗೆ ತಲೆ ಎತ್ಕೊಂಡು ತಿರ್ಗಕ್ಕಾಗಲ್ಲ. ಇವರಿಂದ ಇಂಥ ಬಾಳಿ ಬದುಕಿದ ಮನೆಗೆ ಇಂಥವ್ರು ಬಂದು ಹಿಂಗೆ ಹೆಸರು ಹಾಳು ಮಾಡ್ತಾರಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಎಲ್ಲಾದ್ರೂ ಒಂದು ಅವ್ರು ಬೈದಲ್ಲಾದ್ರೂ ಇವ್ರು ಇರ್ತಾರೆ, ಒಂದು ಗೌರವ ಕೊಡ್ತಾರೆ ಅನ್ನೋದು ಅವರಿಗೆ ನಾವು ದೇವ್ರ ಥರ ಪೂಜಿಸ್ತೀವಿ. ಮೇಡಮ್ನವ್ರನ್ನೇ ಆಗಲಿ, ಸಾಹೇಬ್ರನ್ನೇ ಆಗಲಿ, ನಾವು ಯಾವತ್ತೂ ಅವರು ನಮ್ಮನ್ನ ಯಾವತ್ತೂ ಆ ಥರ ನೋಡುವಿಲ್ಲ, ನಾವು ಮಾಡುವಿಲ್ಲ. ನಾವು ರಿಲೇಟಿವ್ಸ್, ಅವ್ರು ಓದಿರ್ತೀನಿ. ನಾವು ಅಲ್ಲೂ ಇದ್ದೀನಿ. ನಾನು ಇವಾಗ ಮೇಡಮ್ ಜೊತೆ ಆಪರೇಷನ್ ಆದಾಗ 3 ತಿಂಗಳು ಜೊತೆಲೇ ಇದ್ದೀನಿ. ಕೆಲಸ ಮಾಡ್ತಿರ್ಲಿಲ್ಲ, ಹೋಗ್ತಾ ಬರ್ತಾ ಇದ್ವಿ. ಅವ್ರು ಯಾವುದೇ ತರದ ಆರೋಪನೋ ಅಂತ ಮನುಷ್ಯರೇ ಅಲ್ಲ, ಅಂತ ದೇವ್ರು ಅಂತ ಮನುಷ್ಯರು ನೋಡಿದೀವಿ. ಆದ್ರೆ ಈಗ ಗಾಸಿಪ್ಪು ಇವಾಗ ಏನು ಅಂದ್ರೆ ಗ್ರಾಫಿಕ್ ಏನ್ ಬೇಕಾದ್ರೂ ಮಾಡ್ಬೋದು. ಅದು ಪ್ರಾಮಾಣಿಕವಾಗಿ ಹೇಳ್ಬೇಕು ಅಂದ್ರೆ ರೇವಣ್ಣ ಸಾಹೇಬ್ರು ಇಷ್ಟು ವರ್ಷದಿಂದ ಇಲ್ಲೇ ಇರೋ ಅಂದ್ರೆ ಫಂಕ್ಷನಿಗೆ ಹೋಗ್ತಿದ್ವಿ, ಎಲ್ಲದಕ್ಕೂ ಮಾಡ್ತಿದ್ವಿ, ಹೋಗ್ತಾ ತಿಂಗ್ಳನ್ಗಟ್ಲೆ ಇರ್ತಾರಲ್ಲ. ನಾವು ಅವ್ರ ಜೊತೆನೇ ಇದ್ದಿದ್ದು. ಅವ್ರದ್ದು ಕ್ಯಾರೆಕ್ಟರ್ ಸರಿ ಇರ್ಲಿಲ್ಲ. ಫಸ್ಟ್ ಆಫ್ ಆಲ್ ಅಲ್ಲೂ ಸರಿ ಇರ್ಲಿಲ್ಲ, ಇಲ್ಲೂ ಸರಿ ಇರ್ಲಿಲ್ಲ. ಆಮೇಲೆ ಒಂದ್ಸಲ ಕ್ಯಾರೆಕ್ಟರ್ ಪ್ರಶ್ನೆ ಅಲ್ಲ ನೋಡಿ. ಕೆಲವೊಂದು ಪ್ರಕರಣಗಳಲ್ಲಿ ಬೇರೆ ಬೇರೆ ತರ ಇರುತ್ತೆ. ಈ ಪ್ರಕರಣದಲ್ಲಿ ಏನು ಸಂತ್ರಸ್ತ ಮಹಿಳೆ ಸೂರ್ಯ, ಓಕೆನಾ, ಅದು ವಿಡಿಯೋ ವೈರಲ್ ಆದ್ಮೇಲೆ ಆ ವಿಡಿಯೋ ಮಾಡಿದ್ದು ಪ್ರಜ್ವಲ್ ಅಂತ ಹೇಳಿ ಆರೋಪ ಇರುವಂತದ್ದು. ಈಗ ಏನು ನೀವು ಆರೋಪ ಮಾಡಕ್ ಬಂದಿದ್ದೀರಾ, ಆ ಲೇಡಿನ ವಿಡಿಯೋ ಮಾಡ್ಕೊಂಡು ಪ್ರಜ್ವಲ್ ಕುಟುಂಬನ ಅಥವಾ ರೇವಣ್ಣ ಅವ್ರ ಕುಟುಂಬನ ಏನು ಕಪ್ಪು ಚುಕ್ಕೆ ತರಬೇಕು ಅನ್ನೋ ಉದ್ದೇಶ ಇದ್ದಿದ್ರೆ ಈ ಲೇಡಿನೇ ಮಾಡ್ತಾ ಇದ್ರು, ಓಕೆನಾ. ಈ ಪ್ರಕರಣ ವಿಭಿನ್ನ. ಇದನ್ನ ವಿಡಿಯೋ ಮಾಡಿರುವಂತದ್ದು ಅದು ಈಗ ಅಲ್ಲ ತಡ್ರಿ, ಈಗಾಗಲೇ ತಡ್ರಿ ಮೇಡಮ್, ಈಗಾಗಲೇ ನಾನು ಮೊದಲೇ ಸ್ಪಷ್ಟವಾಗಿ ಹೇಳಿದೆ. ಬಾಳೆಹಂಚ್ಪುರದಲ್ಲಿ ಆಗಿರೋಂಥದ್ದು 107 CR ನಂಬರ್ಗೆ ಮಾತ್ರ ಇವ್ರು ಪ್ರೆಸ್ ಮೀಟ್ ಮಾಡಕ್ಕೆ ಬಂದವ್ರೆ ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ಇವ್ರು ಪ್ರೆಸ್ ಮೀಟ್ ಮಾಡಲ್ಲ, ಅದಕ್ಕೆ ಮಾತ್ರ ಇವ್ರು ಪ್ರೆಸ್ ಮೀಟ್ ಮಾಡ್ತಾ ಇರೋಂಥದ್ದು. ಬೇರೆದಕ್ಕೆ ಅವ್ರಿಗೆ ಇದಿಲ್ಲ. ಅವ್ರಿಗೆ